ಭಕ್ತಿ ಅಂದ್ರೆ ಏನು? ಅನನ್ಯ ಭಕ್ತಿ ಅಂದ್ರೆ ಒಬ್ಬರು ಸಂತರು ಅವರು ಹೇಳಿರ್ತಕ್ಕಂಥದ್ದನ್ನ ನಂಬಿ, ಪರಮಾತ್ಮ ಇದ್ದಾನೆ ಅಂತ ನಂಬಿ, ಗುರುಗಳಿದ್ದಾರೆ ಅಂತ ನಂಬಿ, ಅವ್ರು ಹೇಳಿದ್ದನ್ನ ನಾನು ಅದು ನಡ್ಕೋಬೇಕು ಅಂತಕ್ಕಂಥ ಶರಣಾಗತಿ ಆದಾಗ ಆ ಜ್ಞಾನ ನಿಮ್ಗೆ ಬರ್ತದೆ. ಇಲ್ಲ ಅಂದ್ರೆ ಇದು ಬರೋದಿಲ್ಲ. ಎಲ್ಲ ನೀವು ಸಂಗೀತೋತ್ಸವ ಮಾಡ್ತೀರ, ಅವಾಗ ಯಾಕೆ ನಾವು ಪೂಜೆ ಮಾಡ್ತೀವಿ? ಪುಣ್ಯದಾಸು, ಕನಕದಾಸು, ತ್ಯಾಗರಾಜು ಇದೆಲ್ಲವನ್ನು ಯಾತಕ್ಕೆ ಮಾಡ್ತೇವೆ ನಾವು? ಆ ಒಂದು ಅನುಗ್ರಹ ನಮ್ಗೆ ಬರಲಿ, ಆ ಭಕ್ತಿಯ ನಮ್ಮಲ್ಲಿ ಬರಲಿ, ಅವ್ರ ಗುರುಗಳು ನಮಗೆ ನಮ್ಮ ಅಂತರಂಗದಲ್ಲಿ ನಾವು ನಮ್ಮ ಆತ್ಮ ಮತ್ತು ಅವರ ಆತ್ಮ ಒಂದಾಗಲಿ ಅಂತಕ್ಕಂಥ ಯಾರು ಅದನ್ನ ಚಿಂತನೆ ಮಾಡ್ತಾರೋ ಅವ್ರು ಮಾತ್ರ ಇದು ಸಿಗ್ತದೆ, ಬೇರೆಯವರು ಇದು ಸಿಗೋದಿಲ್ಲ. ಸಮಾಜಕ್ಕೆ ಎಲ್ಲರೂ ಒಂದೇ, ಎಲ್ಲರೂ ಯಾವ ಭೇದನೂ ಇಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಯಾವಾಗ ಅರ್ಥವನ್ನು ಮಾಡ್ಕೊಂತಾರೋ ಅದು ಬೆಳವಣಿಗೆ ಆಗ್ತದೆ. ಭೇದ ಇಲ್ಲದೆ ಇರ್ತಕ್ಕಂಥದ್ದೇ ಅದೇ ನಿಜವಾದಂಥ ಸನಾತನ ಧರ್ಮ. ದುಡ್ಡೆಲ್ಲ ಮುಖ್ಯ, ದುಡ್ಡು ಮಾಡೋದೆಲ್ಲ ಮುಖ್ಯ, ಧರ್ಮವನ್ನ ಅರಿವು ಮಾಡ್ಕೊಳ್ಬೇಕು, ಅದು ಮುಖ್ಯ, ಅದು ನಮ್ಮ ಗುರಿ, ಇದು ನಮ್ಮ ಗುರಿ. ದುಡ್ಡೆಲ್ಲ ಗುರಿ. ಇದು ಈ ವಿದ್ಯೆ ನಿಮ್ಮ ಮನೆಯಲ್ಲಿ ಒಂದು ಬೆಳಕು ಬೆಳೆಸೋಂಗೆ, ದೀಪದ ಬೆಳಕು, ಜ್ಞಾನದ ಬೆಳಕು. ಅದು ದೀಪ ಅಲ್ಲ, ಅದು ಜ್ಞಾನದ ಬೆಳಕು. ಎಲ್ಲರಿಗೂ ಸಿಗ್ತದೆ. ಒಂದು ದೀಪ ಇದ್ರೆ ಮನೆಯೂ ಇಲ್ಲದೂ ಕೂಡ ಯಾವುದೇ ಬೇರೆ ಬಂದರೂ ಕೂಡ ಆ ಬೆಳಕನ್ನು ನೋಡ್ತಾನೆ, ಆ ಶಕ್ತಿ ಅವನು ಸಿಗ್ತದೆ. ಅದು ಮನೆ, ಅದು ಒಳ್ಳೆ ಮನೆ, ಅದು ಸಂತರ ಮನೆ, ಅವರು ಪರಮಾತ್ಮ ಇರುವಂತ ಮನೆ ಅಂತ ಹೇಳ್ತಾರೆ. ನಾನು ಕನಕದಾಸರಲ್ಲ, ನಾನು ಪುರಂದರದಾಸ ಅಲ್ಲ, ನಾನು ತಾತವರಲ್ಲ, ನಾನು ಒಬ್ಬ ಬರೇ ದಾಸ. ಅವನು ಹೇಳಿರ್ತಕ್ಕಂಥ ನಿಂದು ನಾನು ಮಾಡುವಂಥವನೇ ದಾಸ. ಶ್ರೀ ಗಣನಾಥುನಿ ಶಾರದಾ ಸತ್ಕರಣನ್ ಸಹಜಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿಣಿಚಾಲ ಭಜಂತು. ಯೋಗಿ ನಾರಾಯಣ ಗುರುಗಳ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಸಂತರ, ಕನಕದಾಸರು, ಪುರಂದರದಾಸರು, ತ್ಯಾಗರಾಜರು, ಎಲ್ಲ ಸಂತರ ಆತ್ಮ ಪೂಜೆಯನ್ನು ಮಾಡುತ್ತಾ ಈ ಯೋಗಿ ನಾರಾಯಣ ಸಂಗೀತ ಕಲೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳೇ, ಸಂತರು ಅವರಿಗೆ ಮುಖ್ಯವಾಗಿ ಈ ಕೀರ್ತನೆಯನ್ನ ಅಂತರಂಗದಿಂದ ಬಂದಿರತಕ್ಕಂಥದ್ದು. ಅವರು ನಮ್ಮ ಸನಾತನ ಧರ್ಮದ ಸಾರಾಂಶ ಎಲ್ಲವನ್ನೂ ಕೂಡ ಈ ಒಂದು ಕೀರ್ತನೆಯಲ್ಲಿ ನಮಗೆ ಭಾರಿ ಸುಲಭವಾಗಿ ಅರ್ಥವನ್ನು ಆಗುವಂಥ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಭಾರತ ದೇಶ ಭಾರಿ ಪ್ರಾಚೀನವಾದಂಥ ದೇಶ. ಯಾವತ್ತು ವಿಶ್ವ ಬಂತೋ ವಿಶ್ವದಲ್ಲಿ ಭಾರತ ದೇಶ ಪರಮಾತ್ಮನ ಒಂದು ಅನುಗ್ರಹ ಇರುವಂಥ ಒಂದು ದೇಶ ಇದು. ಎಲ್ಲ ಯುಗದಲ್ಲೂ ಕೂಡ ಸಂತರು ಬಂದು ಉಪದೇಶವನ್ನು ಮಾಡ್ತಾ ಬಂದಿದ್ದಾರೆ. ಇದೇ ನಮ್ಮ ಸಂಸ್ಕೃತಿ. ಸಂಸ್ಕೃತಿ ಮಾನವ ಜನ್ಮಕ್ಕೆ ಬೆಳೆಯಲಿಕ್ಕೆ ಸಂಸ್ಕೃತಿನೇ ಮುಖ್ಯ. ಇಲ್ಲ ಅಂದ್ರೆ ನಾವು ಪಶುಗಳಾಗ್ಬಿಡ್ತೇವೆ. ಪಶುಗಳಿಗೂ ಮತ್ತು ಮಾನವ ಜನ್ಮಕ್ಕೂ ಏನಪ್ಪ ವ್ಯತ್ಯಾಸ? ಇದು ಭಾರಿ ಮುಖ್ಯ. ಇಲ್ಲಿಯವರೆಗೂ ಮಾನವ ಜನ್ಮ ಅಪ್ಪ ನಾನು ಯಾರು ಅಂತ ಅವನು ಅರಿವು ಆಗದೆ ಇದ್ರೆ ಅವನು ಪಶುಕ್ಕೆ ಲೆಕ್ಕ. ಪಶು ಏನ್ ಮಾಡ್ತಾನೆ? ಎಲ್ಲ ಪಶುಗಳು ಅವರು ನಿದ್ದೆ ಮಾಡೋದು, ಹಸುವಾದಾಗ ಊಟ ಮಾಡೋದು, ಭಯದಿಂದ ಇರೋದು, ಸಂತಾನ ಬೆಳೆಸೋದು,
ಈ 4 ಬಿಟ್ಟು 5ನೇದಿಲ್ಲ. ಏನಾದ್ರೂ ಮಾನವ ಜನ್ಮ ಬಂದಾಗ ಈ 4ರಲ್ಲೇ ಇದ್ರೆ ಅವನು ಪಶುನೇ ಲೆಕ್ಕ ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೆ ಪಶು ಲೆಕ್ಕ. ಮಾನವ ಜನ್ಮ ಅರಿವು ಆಗ್ಬೇಕಾಗಿದ್ರೆ ಈ ಸಂತರ ಅವರ ಒಂದು ಅನುಗ್ರಹದಿಂದ, ಅವರ ಉಪದೇಶದಿಂದ ಸುಲಭವಾಗಿ ನಮಗೆ ಅದು ಅರಿವು ಮಾಡಿಕೊಟ್ಟಾಗ ನಮಗೆ ಯಾರು ಅಂತ ಅರಿವು ಮಾಡಿಕೊಂಡು ನಮ್ಮನ್ನು ನಾವು ಬೆಳೆಸೋದಿಕ್ಕೆ ನಾವು ಯಾತಕ್ಕೆ ಬಂದಿದ್ದೇವೆ, ಯಾತಕ್ಕಾಗಿ ಏನೋ ಒಂದು ಹಿಂದಿನ ಪುಣ್ಯದ ಫಲದಿಂದ ಮಾನವ ಜನ್ಮ ಬಂದಿದೆ, ಇದನ್ನು ನಾನು ಬಿಡೋಕ್ಕೆ ಸಾಧ್ಯವೇ ಅಂತಕ್ಕಂಥ ಯಾವುದು ಅರಿವು ಆಗ್ತದೋ ಅದೇ ನೋಡಪ್ಪ ಅದು ಒಂದು ಸಂಸ್ಕೃತಿ, ಆ ಒಂದು ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಒಂದು ಸಾಮಾನ್ಯವಾಗಿ ಎಲ್ಲ ಸಂತರು ಅನನ್ಯ ಭಕ್ತಿಯನ್ನ ಇದರಲ್ಲಿ ಎಲ್ಲ ಶಕ್ತಿಯನ್ನು ಕೊಟ್ಬಿಟ್ಟಿದ್ದಾರೆ. ಅನನ್ಯ ಶಕ್ತಿ, ಅನನ್ಯ ಭಕ್ತಿ ಇದ್ರೆ ಮಾತ್ರ ನಿಮಗೆ ಅರಿವು ಆಗಬಹುದು, ಇಲ್ಲ ಅಂದ್ರೆ ಇದು ಆಗೋದಿಲ್ಲ. ಇದು ಬಹಳ ಮುಖ್ಯ. ಅನನ್ಯ ಭಕ್ತಿ ಅಂದ್ರೆ ಏನು? ಅನನ್ಯ ಭಕ್ತಿ ಅಂದ್ರೆ ಒಬ್ಬರು ಸಂತರು ಅವರು ಹೇಳಿರ್ತಕ್ಕಂಥದ್ದನ್ನ ನಂಬಿ, ಪರಮಾತ್ಮ ಇದ್ದಾನೆ ಅಂತ ನಂಬಿ, ಗುರುಗಳಿದ್ದಾರೆ ಅಂತ ನಂಬಿ, ಅವ್ರು ಹೇಳಿದ್ದನ್ನ ನಾನು ಅದು ನಡ್ಕೋಬೇಕು ಅಂತಕ್ಕಂಥ ಶರಣಾಗತಿ ಆದಾಗ ಆ ಜ್ಞಾನ ನಿಮ್ಗೆ ಬರ್ತದೆ. ಇಲ್ಲ ಅಂದ್ರೆ ಇದು ಬರೋದಿಲ್ಲ. ಇದು ಭಾರಿ ಸ್ಪಷ್ಟವಾಗಿ ಇದನ್ನ ಹೇಳ್ಬೋದು. ಎಷ್ಟೇ ನೀವು ವಿದ್ಯೆ ಇದೆ, ವಿದ್ಯೆ ಇಲ್ಲ ಅಂತ ತಿಳ್ಕೋಬೇಡಿ. ವಿದ್ಯೆ ಇದ್ರೂ ಅವರು ಪಶು ಲೆಕ್ಕನೇ. ಯಾವಾಗ ವಿದ್ಯೆಯನ್ನು ನೀವು ಕಲಿತು ಆ ವಿದ್ಯೆಯನ್ನ ನೀವು ಅನುಭವವನ್ನು ಮಾಡುವಾಗ, ಅಂತರಂಗದಲ್ಲಿ ಶುದ್ಧಿಯನ್ನು ಮಾಡುವಾಗ ಅದು ನಿಜವಾದಂಥ ಭಕ್ತಿ. ಅದೇ ಅನನ್ಯ ಭಕ್ತಿ. ಬರೀ ವಿದ್ಯೆ ತರ ಇದ್ಬಿಟ್ರೆ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಅದು ಇನ್ನೂ ಸ್ವಲ್ಪ ಅಹಂಕಾರಕ್ಕೆ ಜಾಸ್ತಿ ಆಗ್ತದೆ, ನಾವು ಕೆಡೋದಕ್ಕೆ ಅದು ಸ್ವಲ್ಪ ಜಾಸ್ತಿ ಆಗ್ತದೆ. ಅದರಿಂದ ಯಾತಕ್ಕಪ್ಪ ನಾವು ಗುರು ಸಂಧಾನದಲ್ಲಿ ಗುರುವ ಒಂದು ಇದರಲ್ಲಿ ನಾವು ಬರೋದು, ಎಲ್ಲ ನೀವು ಸಂಗೀತೋತ್ಸವ ಮಾಡ್ತೀರ, ಅವಾಗ ಯಾಕೆ ನಾವು ಪೂಜೆ ಮಾಡ್ತೀವಿ? ಪುಣ್ಯದಾಸು, ಕನಕದಾಸು, ತ್ಯಾಗರಾಜು ಇದೆಲ್ಲವನ್ನು ಯಾತಕ್ಕೆ ಮಾಡ್ತೇವೆ ನಾವು? ಆ ಒಂದು ಅನುಗ್ರಹ ನಮ್ಗೆ ಬರಲಿ, ಆ ಭಕ್ತಿಯ ನಮ್ಮಲ್ಲಿ ಬರಲಿ, ಅವ್ರ ಗುರುಗಳು ನಮಗೆ ನಮ್ಮ ಅಂತರಂಗದಲ್ಲಿ ನಾವು ನಮ್ಮ ಆತ್ಮ ಮತ್ತು ಅವರ ಆತ್ಮ ಒಂದಾಗಲಿ ಅಂತಕ್ಕಂಥ ಯಾರು ಅದನ್ನ ಚಿಂತನೆ ಮಾಡ್ತಾರೋ ಅವ್ರು ಮಾತ್ರ ಇದು ಸಿಗ್ತದೆ, ಬೇರೆಯವರು ಇದು ಸಿಗೋದಿಲ್ಲ. ಅದರಿಂದಾಗಿ ಮುಖ್ಯವಾಗಿ ನೀವು ಇವತ್ತು ಮಕ್ಕಳಿಗೆ ಪಾಠವನ್ನ ಹೇಳ್ಕಳಿಸ್ತಾ ಇದ್ದೀರ. ಅದು ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಎಲ್ಲ ಸಮಾಜ ಒಂದೊಂದು ಸಮಯದಲ್ಲಿ ಕೆಟ್ಟೋಗಿರ್ತದೆ, ಒಂದೊಂದು ಸಮಯದಲ್ಲಿ ಒಳ್ಳೇದಾಗ್ತದೆ. ಇದು ಸಾಮಾನ್ಯ. ಇದು ಕೆಡೋದು ಒಂದು, ಇದು ಚೆನ್ನಾಗಿ ಆಗೋದು ಒಂದು. ಸ್ವಲ್ಪ ಕೆಟ್ಟ ಸಮಯದಲ್ಲಿ ಏನಪ್ಪ ಸಮಾಜ ಕೆಟ್ಟಿದೆ ಅಂತಂದ್ರೆ ಏನು? ಸಮಾಜ ಕೆಟ್ಟಿದೆ ಅಂತಂದ್ರೆ ಯಾವ ಧರ್ಮವನ್ನ ನಾವು ಆಚರಣೆ ಮಾಡಬೇಕಾಗಿದೆಯೋ, ಯಾವ ಧರ್ಮವನ್ನ ನಾವು ಅರ್ಥವನ್ನು ಮಾಡಿಕೊಂಡು ನಾವು ನಮ್ಮ ದಾರಿಯನ್ನು ನಾವು ಮಾಡ್ಬೇಕಂದಿದೆಯೋ ಅದನ್ನ ನಾವು ಮರ್ತಾಗ, ನಮ್ಮದೇ ಸ್ವಾರ್ಥದಲ್ಲಿ ಇರುವಂಥ ಅದೇ ಧರ್ಮ ಅಂತ ತಿಳ್ಕೊಂಡು ಮಾಡಿದಾಗ ಅದು ಜಾರಿದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಎಲ್ಲವೂ ಸ್ವಾರ್ಥ. ಸಮಾಜಕ್ಕೆ ಎಲ್ಲರೂ ಒಂದೇ, ಎಲ್ಲರೂ ಯಾವ ಭೇದನೂ ಇಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಯಾವಾಗ ಅರ್ಥವನ್ನು ಮಾಡ್ಕೊಂತಾರೋ ಅದು ಬೆಳವಣಿಗೆ ಆಗ್ತದೆ. ಭೇದ ಇಲ್ಲದೆ ಇರ್ತಕ್ಕಂಥದ್ದೇ ಅದೇ ನಿಜವಾದಂಥ ಸನಾತನ ಧರ್ಮ. ಭೇದ ಇದ್ದಾಗ ಅದು ಅಧರ್ಮ ಅಂತ ನಾವು ಕರಿತೀವಿ. ಈ ಒಂದು ಅಧರ್ಮದಲ್ಲಿ ನಾವು ಇದ್ದಾಗ ಏನಾಗ್ತದೆ?
ಅದು ನಾವು ಕೆಟ್ಟು ಹೋಗ್ತಾ ಇರ್ತೇವೆ. ಆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಧರ್ಮದ ಇದು ಒಂದು ನೀವು ಹೇಳ್ದಿದ್ರು ಕೂಡ ಅದನ್ನ ಅರ್ಥವನ್ನು ಮಾಡ್ಕೊಂಡ್ಬಿಟ್ರೆ ಅವರು ಈಗಿಂದ ಅವರು ಬಾಯ್ಪಾಠ ಮಾಡಲಿ, ಅದನ್ನ ಕಲೀಲಿ, ವಿದ್ಯೆ ಕಲೀಲಿ, ಬರ್ತಾ 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 ಅದು ಆ ಒಂದು ದಾರಿಯಲ್ಲಿದ್ದಾಗ ಆ ಗುರು ಕೃಪೆಯಿಂದ ಅವ್ರಿಗೆ ದಾರಿ ಸಿಕ್ಬಿಡ್ತದೆ. ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದೆ ಬರುವಂಥ ಪೀಳಿಗೆ ಒಳ್ಳೇದಾಗಬೇಕು. ನಾವು ಹಿರಿಯರು ಏನಂತೇವೆ ನಮ್ಮ ಮಕ್ಕಳಿಗೆ, ಅಪ್ಪ ಒಳ್ಳೆ ಮಕ್ಕಳು ನಮ್ಮ ಹೊಟ್ಟೆನಲ್ಲಿ ಹುಟ್ಟಲಿ ಅಂತೇವೆ. ಯಾಕೆ? ನಾವು ಕೇಳ್ಕೊತೇವೆ. ಬರೇ ನೀನು ಆಚೆಯಿಂದ ಕೇಳ್ಕೊಂಡ್ಬಿಟ್ರೆ ಕೆಟ್ಟ ಮಕ್ಕಳೇ ಹುಟ್ಟೋದು. ನೀನ್ ಸರಿಯಾಗಿದೆ ತಾನೆ, ಒಳ್ಳೆ ಮಗ ಆಗ್ಲಿ, ಒಳ್ಳೆ ಮಗು ಇವಾಗ ಹುಟ್ಟಬೇಕಾಗಿದ್ರೆ ನಿಮ್ಮ ಅಂತರಂಗ ಶುದ್ಧಿ ಇದ್ರೆ ತಾನೆ ಅವ್ರು ಹೋಗೋದು. ಇಲ್ಲದ ಆಗ್ತದೆಯೋ? ಇದು ಎಲ್ಲವನ್ನೂ ನಾವು ಈ ಪ್ರಪಂಚದಲ್ಲಿ ನಾವು ಅರಿವು ಮಾಡ್ಕೋಬೇಕು. ನಾವು ಎಲ್ಲ ಬೇಕು ಅಂತಂದ್ರೆ ಯಾವುದು ಇಲ್ಲ. ಯಾರು ತ್ಯಾಗವನ್ನು ಮಾಡ್ತಾರೋ ಅವ್ರು ಮಾತ್ರ ಸಿಗ್ತದೆ, ಬೇರೆ ಸಿಗೋದಿಲ್ಲ. ಇದು ಅರ್ಥವನ್ನು ಮಾಡ್ಕೊಳ್ಳಿ. ಅದರಿಂದ ನಿಜವಾದ ಆ ಧರ್ಮ, ಆ ಒಂದು ವಿದ್ಯೆ ಸಿಗ್ಬೇಕಾದ್ರೆ ಅವರ ತಂದೆ ತಾಯಿಗಳು ಕೂಡ ಸ್ವಲ್ಪ ಧರ್ಮದ ಬಗ್ಗೆ ಚಿಂತನೆ ಇದ್ರೆ ಅವ್ರ ಮಕ್ಕಳನ್ನ ಇಲ್ಲಿ ಕಳಿಸ್ಕೊಡ್ತಾರೆ. ಅಬ್ಬ ಇವರು ವಿದ್ಯೆ ಬಲ್ಲಿ, ಇಲ್ಲ ಅಂದ್ರೆ ಆ ಗೋಚರ ಬರೋದಿಲ್ಲ. ನೋಡಿ ಎಷ್ಟು, ಇವಾಗ 5 ಜನ ಅಂತಂದ್ರು, ಇವತ್ತು 60 ಜನ ಆಗಿದ್ದಾರೆ. ಎಷ್ಟಪ್ಪ ನಮ್ಮ ಕೈವಾರದಲ್ಲಿ ಈ ಸುತ್ತಮುತ್ತಲು ಏನಿಲ್ಲ ಒಂದು 5-6 ಸಾವಿರ ಜನ, 10,000 ಜನ ಇದ್ದಾರೆ. ಒಂದು 60 ಜನ ಇರಬೇಕಾಗಿದ್ರೆ ಇನ್ನು ಎಷ್ಟು ಮಟ್ಟಕ್ಕೆ ಆ 10,000ಕ್ಕೂ 60 ಜನ ಮಕ್ಕಳಿಗೂ ಎಷ್ಟು ವ್ಯತ್ಯಾಸ ಇದೆ. ಇದು ಅರ್ಥವನ್ನು ಮಾಡ್ಕೊಳ್ಳಿ. ಇದೇ ನಾವು ಅರಿವು ಮಾಡ್ಕೋಬೇಕಾಗಿರೋದು. ಬೆಳಿಬೇಕು. ಈ ಸಮಯ ಬಂದಿದೆ. ನಾವು ನಮ್ಮ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ದಾರಿ ನಾವು ಮಾಡಬೇಕು. ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಎಲ್ಲ ಸಂಸ್ಥೆಗಳು ಕೂಡ ಇಂಥ ಒಂದು ಕಾರ್ಯ ಇರುವಾಗ ಪ್ರೋತ್ಸಾಹವನ್ನು ಕೊಡಬೇಕು. ನಾವು ಸಹಾಯವನ್ನು ಮಾಡಬೇಕು. ಒಳ್ಳೆ ಕಾರ್ಯಕ್ಕೆ ಸಹಾಯವನ್ನು ಮಾಡಬೇಕು. ಮಕ್ಕಳನ್ನ ಬೆಳೆಸುವಂತಹ ಇದಕ್ಕಿಂತ ದೊಡ್ಡ ಇನ್ಯಾವುದೂ ಇಲ್ಲ. ಇಂಥ ಒಂದು ದೊಡ್ಡ ಒಂದು ಇದು ಇನ್ನು ಇದಕ್ಕೆ ಧರ್ಮ ಇದಕ್ಕೆ ಸಿಗುವಂತಹದ್ದು ಒಂದು ಇದು ಪುಣ್ಯ ಇನ್ಯಾವುದಕ್ಕೂ ಇಲ್ಲ. ಒಳ್ಳೆ ರೀತಿಯ ಧರ್ಮಿಷ್ಠನಾಗಿ ಬೆಳೆಯುವಂತಹ ರೀತಿಯಲ್ಲಿ ಮಕ್ಕಳನ್ನ ತೊರೆದೇ ಪುಣ್ಯ ಅಂತ ಕರಿತೇವೆ. ಅಂತ ಇದು ನೀವು ಮಾಡ್ತಾ ಇದ್ದೀರಿ, ಭಾರಿ ಒಳ್ಳೆಯದು. ನಮ್ಗೇನೋ ಒಂದು ಚಿಕ್ಕ ಒಂದು ಸಹಾಯವನ್ನು ಮಾಡಿರ್ಬೋದು. ನಾವು ತಾತನವರ ಹತ್ರ, ನಾವು ಗುರುಗಳ ಹತ್ರ ಇರುವಂಥವ್ರು, ಅವರು ದಾಸರು. ಅವರ ಒಂದು ಅನುಗ್ರಹ ಎಲ್ಲರಿಗೂ ಬೀಳಲಿ. ನಮ್ಮ ಈ ಒಂದು ಇದೇನಿದೆ ಧರ್ಮದ ಒಂದು ಕ್ಷೇತ್ರ, ಇದು ಯಾವುದೇ ಒಂದು ಧರ್ಮದ ಒಂದು ಆಗ್ಬೇಕಾಗಿದ್ರೆ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಯಾರೇ ಆಗಲಿ, ಯಾವುದೇ ಒಂದು ರೀತಿಯಲ್ಲಿ ಧರ್ಮದ ಬಗ್ಗೆ ಚಿಂತನೆ ಮಾಡ್ಬೇಕಂತಂದ್ರೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅಂತ ಕ್ಷೇತ್ರ ಇದು. ಇಲ್ಲಿ ಬೇಗ ಮಾಡೋದಲ್ಲ. ಇಲ್ಲ ನಮಗೆ ಅವ್ರು ದುಡ್ಡು ಕೊಡಬೇಕು, ನಮ್ಗೆ ದುಡ್ಡು ಮಾಡಬೇಕು. ದುಡ್ಡಲ್ಲ ಮುಖ್ಯ, ದುಡ್ಡು ಮಾಡೋದಲ್ಲ ಮುಖ್ಯ. ಧರ್ಮವನ್ನ ಅರಿವು ಮಾಡ್ಕೊಳ್ಬೇಕು, ಅದು ಮುಖ್ಯ. ಅದು ನಮ್ಮ ಗುರಿ. ಇದು ನಮ್ಮ ಗುರಿ, ದುಡ್ಡಲ್ಲ ಗುರಿ. ಇಂಥ ಒಂದು ದಾರಿಯಲ್ಲಿ ಆ ಗುರುಗಳ ಅನುಗ್ರಹದಿಂದ ಮಾಡ್ಕೊಂಡು ಬಂದಿದ್ದೀರಾ. ಅವರ ಅನುಗ್ರಹ ಸದಾ ಕಾಲ ಇರ್ತದೆ. ನಾವೆಲ್ಲ ನಿಮಗೆ ದಾಸರಾಗಿ ನಿಮ್ಗೆ ಸಹಾಯವನ್ನು ಮಾಡ್ತೀವಿ. ನೀವು ಏನೂ ಯೋಚನೆ ಮಾಡಬೇಡಿ. ನೀವೇನು ಕೇಳಬೇಕಾಗಿಲ್ಲ. ನೀವು ಅಲ್ಲಿಂದ ಬಂದ್ರಿ, ಯಾಕೆ ಬರ್ತೀರಾ ನೀವು? ನಾವು ನಿಮ್ಮ ಹತ್ರ ಬರ್ತೀವಿ, ನೀವ್ಯಾಕೆ ಅಲ್ಲಿ ಬರ್ಬೇಕು? ನಾನು ಹಂಗೆ ಭಾಗವತರಿಗೆ, ಅಪ್ಪ ನಡಿಯಪ್ಪ ಹೋಗೋಣ, ಪಾಪ ಕಾಯ್ಕೊಂಡಿದ್ದಾರೆ, ನಡಿಯಪ್ಪ ಹೋಗೋಣ ಅಂತಂದೆ. ನೀವು ಬರ್ಬೇಕಾಗಿಲ್ಲ. ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರ. ನಿಮ್ಮ ಬಾಗಿ ನಾವು ಬರ್ಬೇಕು. ಅರ್ಥ ಮಾಡ್ಕೊಳ್ಳಿ.
ಇದು ಪರಮಾತ್ಮ ಒಬ್ಬ ಚಿಂತಕ ಯಾರಾದ್ರೂ ಇದ್ರೆ, ಗುರು ಚಿಂತಕ ಇದ್ರೆ ಅವನ ಹಿಂಬಾಲಿಸಿ ಅವನ ರಕ್ಷಣೆ ಮಾಡ್ತಾ ಇರ್ತಾನಂತೆ. ಯಾಕೆ ಹಿಂದೆ ರಕ್ಷಣೆ ಮಾಡ್ತಾ ಇರ್ತಾನೆ ನಿಮ್ಗೆ ಗೊತ್ತಿಲ್ಲ, ಆದ್ರೂ ಹಿಂದೆ ಇರ್ತಾನೆ, ರಕ್ಷಣೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಆ ಭಗವಂತನ ದಾಸನಾಗಿ ಅವನಿದ್ದಾನೆ, ಅವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. ಎಂಥ ಒಂದು ಆ ಚಿಂತನೆ, ಎಂಥ ದೊಡ್ಡ ಚಿಂತನೆ ಅದು. ಅವರೇ ಇಂಥವರಿಗೆ ಹಿಂಬಾಲಿಸುವಾಗ ಯಾರ್ಯಾರು ಮಾಡ್ತಾರೋ ನಿಮ್ಗೆಲ್ಲರೂ ಸಂತರು ಎಲ್ಲರೂ ನಿಮಗೆ ಹಿಂಬಾಲಿಸಿ ನಿಮ್ಗೆ ಸಹಾಯವನ್ನು ಮಾಡ್ತಾರೆ. ಒಂದು ಕೊನೆಯದಾಗಿ ಒಂದು ಸಲಹೆ ಇವಾಗ ಕೇಳ್ತಾ ಇದ್ದೇನೆ. ಇನ್ನೂ ನಾರಾಯಣ ಅಂತ ಒಂದು ಇನ್ನೂ ಅದು ಪದ ಇದೆ, ಸ್ವಲ್ಪ ಅರಿವು ಮಾಡಿಕೊಳ್ಳಿ. ಒಂದೊಂದು ಸಮಯದಲ್ಲಿ ಒಂದೊಂದು ಇವೆಲ್ಲ ಗುರು ಹೇಳುವಂಥದ್ದು ಅವ್ರ ಸಂತರು, ಋಷಿಗಳು, ಋಷಿ ಮುನಿಗಳು, ಯೋಗಿಗಳು, ವರಕವಿಗಳು, ಕಾಲದ ಮಹಿಮೆಯನ್ನು ಅರಿವನ್ನು ಮಾಡ್ಕೊಂತಂಥವರು, ಅವ್ರ ಬಾಯಿಂದ ಬಂದಿರ್ತಕ್ಕಂಥದ್ದೆಲ್ಲವೂ ಅದು ಬೀಜಾಕ್ಷರ. ಬೀಜಾಕ್ಷರ ನಾವು ಯಾತಕ್ಕೆ ನಾವು ಏನಪ್ಪ ಇವ್ರು ಬ್ರಾಹ್ಮಣರಲ್ಲ, ಇವ್ರು ಯಾಕೆ ಇದನ್ನ ನಾರಾಯಣ ಅಂತಂದ್ರು, ನಾನು ನಂಬ್ತಾನ ಅಂತಕ್ಕಂಥದ್ದು ನಿಮ್ಮ ಬಂದಿರಬಹುದು. ಅದನ್ನ ನೀವು ಅದೆಲ್ಲ ಮುಖ್ಯ, ಇದು ನೀವು ಅರ್ಥವನ್ನು ಮಾಡ್ಕೊಳ್ಳಿ. ಆ ಬೀಜಾಕ್ಷರಗಳು ಸಮಯ ಸಮಯದಲ್ಲಿ ಎಲ್ಲ ಈ ಭಾಗವತ ನೀವು ಓದಿದಾಗ ನೀವು ಅರ್ಥವನ್ನು ಆಗ್ತದೆ. ಇಂತಹ ಬೀಜಾಕ್ಷರು ಎಷ್ಟೋ ಒಂದೊಂದು ಸಮಯದಲ್ಲಿ ಬಂದು ಉಪದೇಶ ಮಾಡಿ ಹೋಗ್ತಾ ಇರ್ತಾರೆ. ಈ ಕಲಿಯುಗದ ಕೊನೆಯ ಭಾಗದಲ್ಲಿ ಈ ಉಪದೇಶವನ್ನು ಮಾಡಿದ್ದಾರೆ. ಇದು ಅರಿವು ಮಾಡಿಕೊಳ್ಳಿ. ಈ ಉಪದೇಶ ನಮಗೋಸ್ಕರ ಮಾನವ ಜನ್ಮಕ್ಕೋಸ್ಕರ ಕೊಟ್ಟಿರತಕ್ಕಂಥದ್ದು. ಯಾಕೆ? ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡುವಂತಹ ಶಕ್ತಿ ಸ್ವಲ್ಪ ಅವರು ತುಂಬಿ ಮುಂದೆ ಕೊಟ್ಟಿದ್ದಾರೆ. ನಾರಾಯಣ ಯಾರು? ಮೂಲ ಹೆಸರು ಅದು. ಆ ಮೂಲ ಹೆಸರಕ್ಕೆ ನಾರಾಯಣ ಅಂತ ಪರಮಾತ್ಮ ಹೇಳ್ಬೇಕಾದ್ರೆ ಆ ಮೂಲಕ್ಕೆ ಏನೋ ಆಗ್ಲಿ ತಪ್ಪಿದಿರ್ಬೋದು. ಇದ್ದಿದ್ರೆ ಇಷ್ಟೊತ್ತಿಗೆ ಯಾರೋ ತಾತನು ಇರ್ತಿದ್ರ, ಬೆಳವಣಿಗೆ ಆಗ್ತಾ ಇತ್ತ. ಸ್ವಲ್ಪ ಅರಿವು ಮಾಡ್ಕೊಳ್ಳಿ. ಪರಮಾತ್ಮನೇ ಇದು ಕೊಟ್ಟಿದ್ದಾನೆ ಅಂತ ಅವರು ಹೇಳ್ತಾ ಇರುವಾಗ ಅದನ್ನ ಯಾರ್ಯಾರು ಅದನ್ನ ಸಾಧನೆ ಮಾಡ್ತಾರೋ ನಿಮ್ಮ ಅಂತರಂಗ ಶುದ್ಧಿಯನ್ನು ಮಾಡುವಂತ ಆ ಮೂಲ ಮಂತ್ರ ಇವಾಗ ಸಿಕ್ಕಿದೆ ನಿಮಗೆ. ಇವಾಗ ನೀವು ಬೇಡ ಅಂತ ನಾನೇನ್ ಮಾಡಾಕತ್ತದ, ಆಗ್ಲಪ್ಪ ನಿಮ್ಗೆ ಎಷ್ಟಿದೆ ಮಾಡ್ಕೊಂಡು ಹೋಗಿ. ಅದನ್ನು ಪಠನೆ ಮಾಡಿ. ಪಠನೆ ನಾನು ಕನಕದಾಸರಲ್ಲ, ನಾನು ಪುರಂದರದಾಸ ಅಲ್ಲ, ನಾನು ತಾತವರಲ್ಲ, ನಾನು ಒಬ್ಬ ಬರೇ ದಾಸ. ಅವಳು ಹೇಳಿರ್ತಕ್ಕಂಥ ನಂಬಿ ನಾನು ಮಾಡುವಂಥವನೇ ದಾಸ. ನಾನು ಜ್ಞಾನಿ ಅಲ್ಲ. ನಾನು ಜ್ಞಾನಿ ಆಗಿದ್ದೆ ಅಪ್ಪ ಇದು ಬೇಡ ಅಂತ ಮುಟ್ಟ ಅನ್ಬೋದಾಗಿತ್ತು. ನಾನು ಜ್ಞಾನಿ ಅಲ್ಲ. ನೀವು ಯಾರು ಜ್ಞಾನಿಗಳಲ್ಲ. ಇದು ನೀವು ಈ ಒಂದು ಸಮಯದಲ್ಲಿ ಎಲ್ಲವನ್ನು ಬಿಟ್ಟು ನಂಬಿಡಿ. ನಂಬೋದೇ ನಿಮಗೆ ಉದ್ಧಾರಕ್ಕೆ, ನಿಮ್ಮ ಆತ್ಮಶುದ್ಧಿಯನ್ನು ಮಾಡೋದಕ್ಕೆ. ಆತ್ಮಶುದ್ಧಿ ವಿಚಾರ ಇವತ್ತು ನಮ್ಗೆಲ್ಲರಿಗೂ ಬೇಕಾಗಿರೋದು ಆತ್ಮಶುದ್ಧಿ. ಅಂತರಂಗ ಶುದ್ಧಿ ಬೇಕಾಗಿರೋದು, ಬೇರಂಗ ಅಲ್ಲ. ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ. ಅಂಥ ಸಮಯ ಇದು. ಆ ಸಮಯದಲ್ಲಿ ಅಂತರಂಗ ಶುದ್ಧಿಯನ್ನು ಮಾಡುವಂಥ ಅದು ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ಬೇಕು. ಯಾವ ಭೇದ ಭಾವನೆ ಇಲ್ಲ. ಎಲ್ಲ ಮಾನವ ಜನ್ಮ ಒಂದೇ. ಅಂಥ ಒಂದು ಇದರಲ್ಲಿ ನಮ್ಗೆ ಸಿಕ್ಕಿದೆಯಲ್ಲಪ್ಪ, ಸ್ವೀಕಾರ ಮಾಡಿ ಅದರ ಬಗ್ಗೆ ಚಿಂತೆ ಮಾಡ್ಕೊಂಡು ಹೋಗಿ ಅಂತಕ್ಕಂಥದ್ದು ನಾನು ತಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ಆ ಗುರುಗಳ ಅನುಗ್ರಹ ನಿಮ್ಗೆಲ್ಲರೂ ಇರಲಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆ ಮಕ್ಕಳಿಗೆ, ನಿಮ್ಮ ಸಂತಾನಕ್ಕೆ ಇದು ಈ ವಿದ್ಯೆ ನಿಮ್ಮ ಮನೆಯಲ್ಲಿ ಒಂದು ಬೆಳಕು ಬೆಳೆಸುವಂಗೆ, ದೀಪದ ಬೆಳಕು, ಜ್ಞಾನದ ಬೆಳಕು. ಅದು ದೀಪ ಅಲ್ಲ, ಅದು ಜ್ಞಾನದ ಬೆಳಕು.
ಎಲ್ಲರಿಗೂ ಸಿಗ್ತದೆ. ಒಂದು ದೀಪ ಇದ್ದರೆ ಮನೆಯೂ ಇಲ್ಲದೇ ಕೂಡ ಯಾವನೇ ಬೇರೆ ಬಂದರೂ ಕೂಡ ಆ ಬೆಳಕನ್ನು ನೋಡ್ತಾನೆ. ಆ ಶಕ್ತಿ ಅವನಿಗೂ ಸಿಗ್ತದೆ. ಅದು ಮನೆ, ಅದು ಒಳ್ಳೆ ಮನೆ, ಅದು ಸಂತರ ಮನೆ, ಅವರು ಪರಮಾತ್ಮ ಇರುವಂತ ಮನೆ ಅಂತ ಹೇಳ್ತಾರೆ. ಅಂದಾಗಿ ನೀವೆಲ್ಲರೂ ಕೂಡ ಅಂಥ ಒಂದು ಆ ಬೆಳವಣಿಗೆ ಮಾಡಬೇಕು. ಆ ಒಂದು ವಿದ್ಯೆಯನ್ನ ನಾವು ನಮ್ಮ ಮಕ್ಕಳಿಗೆ ಬೆಳೆಸಬೇಕು. ಭಾರಿ ಒಳ್ಳೆಯದು. ಇದಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ. ನಿಮ್ಗೆ ಹೇಳ್ತಾ ಇದ್ದೇನೆ ಕೇಳಿ. ಅದು ಈಗಿನ ಕಾಲದಲ್ಲಿ ಚೆನ್ನಾಗಿ ನಿಮಗೆ ಗುರುಗಳು ನಿಮಗೆ ಅಂತರಂಗದಲ್ಲಿ ಎಲ್ಲ ಸಹಾಯ ಮಾಡಲಿ, ನಿಮ್ಮ ಬೆನ್ನು ಹಿಂದೆ ಇದ್ದು ನೀವು ಸಹಾಯ ಮಾಡಲಿ ಅಂತ ಅವ್ರ ಪಾದಗಳು ಸೇರಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.